ಮಹಾಕಾಯ ಮಹಾಕಾಯ ಸೂರ್ಯ ಕೋಟಿ ಸಮಪ್ರಭ ಸಮಪ್ರಭ ನಿರ್ವಿಘ್ನಮ ಕುರ್ವೇ ದೇವ ಸರ್ವ ಕಾರ್ಯೇಷು ಸರ್ವದಾ 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 ಎನ್ನುತ್ತಾ ಪ್ರಥಮದಲ್ಲಿ ಬಂದು ಯಾವ ಅಂಡಜ 21 ಲಕ್ಷ ಪಿಂಡಜ 21 ಲಕ್ಷ ಹೌದು ಜಲಜ 21 ಲಕ್ಷ ಉದ್ಬೀಜ 21 ಲಕ್ಷ ಇರುವ 84 ಲಕ್ಷ ಜೀವರಾಶಿಗಳಿಗೆ ಅನ್ನವನ್ನು ಹಾಕಿ ಸಲ್ಲುತ್ತಿರ್ತಕ್ಕಂಥ ಯಾರಿಪ್ಪ ಯಾವ ಪಂಚಮುಖದ ಪರಮೇಶ್ವರನ ಹೃದಯ ಮಂದಿರದೊಳಗೆ ಸ್ಮರಿಸಿಕೊಂಡು ಆತನ ಸದಾ ಜಾತ ಮುಖದಿಂದ ಉದ್ಭವಿಸಿ ಬಂದಿರತಕ್ಕಂತ ಯಾವ ಆಂಧ್ರ ಪ್ರದೇಶದ ಕೊಲ್ಲಿ ಪಾಕ್ಯ ಹೌದು ಸೋಮೇಶ್ವರ ಲಿಂಗದೊಳಗ ಸೋಮವಾರ ದಿನ ಬೆಳಗಿನ ಜಾವದಲ್ಲಿ ಉದ್ಭವಿಸಿ ಬಂದಿರತಕ್ಕಂತ ಯಾರಿಪ್ಪ ಯಾವ ಶುದ್ಧರಲ್ಲಿಯೇ ಸಿದ್ಧ ಅನಿಸಿಕೊಂಡು ನಾಥ ಪಂಥದಲ್ಲಿ ರೇಣುಕನಾಥನೆಂದೇ ಖ್ಯಾತಿ ಪಡೆದಿರ್ತಕ್ಕಂತ ಹೌದು ಯಾವ ನನ್ನಪ್ಪ ಆದಿ ಜಗದ್ಗುರು ರೇವಣ ಸಿದ್ದೇಶ್ವರ ಕರ್ತೃಗತಿಗೆ ನನ್ನ ದೀರ್ಘ ಪ್ರಣಾಮಗಳನ್ನು ಅರ್ಪಣೆ ಮಾಡುತ್ತಾ ಯಾವ ರೇವಣ ಸಿದ್ದೇಶ್ವರ ಆತ್ಮೀಯ ಶಿಷ್ಯ ನೆನೆಸಿಕೊಂಡಿರ್ತಕ್ಕಂತ ಯಾವ ಚಂದನಗಿರಿ ಗ್ರಾಮದಲ್ಲಿ ಬಾಲ ಬರಮಯ ದೇವರ ಕಂದ ಸೂರಾವತಿ ಸುತನಾಗಿ ಜನಿಸಿ ಬಂದು ಯಾವ ಬಾಲ್ಯದಲ್ಲಿ ಮೊದಲಿಗೆ ನಂದನವನದಲ್ಲಿ ಉಯ್ಯಾಲೆಯನ್ನಾಡಿ ಹೌದು ಯಾವ ಅಕ್ಕ ಮಾಯನ ಕೈ ಒಳಗ ಸಿಕ್ಕು ಚಾಕಿ ಜತ್ತನವಾಗಿ ಬೆಳೆದಿರ್ತಕ್ಕಂತ ಯಾರಿಪ್ಪ ಯಾವ ದುಷ್ಟರನ್ನ ಸಂಹಾರ ಮಾಡಿ ಶಿಷ್ಟರನ್ನ ಪರಿಪಾಲನೆ ಮಾಡಿರ್ತಕ್ಕಂತ ಯಾವ ಉಗ್ರಗಣ್ಯ ದೇವರ ಉರಿಮಾರಿ ದೇವರ ಗಾಂಧಿ ಕೊರ ದೇವರ ಗಾರುಡ ಇತ್ಯಾದೇವರ ಹೌದು ಯಾವ ಕನ್ಯಾಕುಮಾರಿಯನ್ನು ತನ್ನ ಮಡವಿ ಜಾಗದೊಳಗೆ ತಂದಿಟ್ಕೊಂಡಿರ್ತಕ್ಕಂತ ಯಾರಿಪ್ಪ ಯಾವ ನನ್ನಪ್ಪ ಲಿಂಗವೀರಣ ದೇವರ ಪವಿತ್ರ ಪಾದವನ್ನು ನನ್ನ ತಲೆಯ ಮೇಲೆ ಇಟ್ಟುಕೊಂಡು ಯಾವ ಲಿಂಗವೀರಣ ದೇವರ ಆತ್ಮೀಯ ಶಿಷ್ಯ ನೆನೆಸಿಕೊಂಡಿರ್ತಕ್ಕಂತ ಹೌದೌದು ಯಾವ ಪುನಾ ಜಿಲ್ಲಾ ಬಾರಾಮತಿ ತಾಲೂಕಿನ ಹೌದು ಬಿಲ್ವಾಡಪುರದ ಅರಸ ತಂದಿ ತುಕ್ಕಪ್ರಾಯ ತಾಯಿ ಅಮೃತವಾಯಿ ಪುಣ್ಯ ಉದರದೊಳಗೆ ಜನಿಸಿ ಬಂದು ಬಾಲ್ಯದೊಳಗೆ ಕಿಲಾರಗಳನ್ನು ಹೂಡಿಕೊಂಡು ಯೌವನದಲ್ಲಿ ಹೋಗಿ ಗುರುವಿನ ಕೂಡಿಕೊಂಡಿರ್ತಕ್ಕಂತ ಯಾರಿಪ್ಪ ಯಾವ ಶಿರಾಡೋಣ ಗ್ರಾಮದೊಳಗೆ ಸಿದ್ದು ವೀರಣ್ಣ ನಾಳಾಗಿ ದುಡಿದು ಕಾಡಿದಂತ ಗುರುವಿಗೆ ಬೇಡಿದ್ದನ್ನ ತಂದುಣಿಸಿ ಹೌದು ಯಾವ ಕೆಟ್ಟ ಕಲಿಯುಗದೊಳಗೆ ಸಾಕ್ಷಾತ್ ಶಿವ ಪಾರ್ವತಿಯರನ್ನೇ ಧರಣಿಗಿಳಿಸಿಕೊಂಡಿರ್ತಕ್ಕಂತ ಯಾರಿಪ್ಪ ಇಂಥ ಮಹಾತ್ಮರು ಯಾವ ಪವಾಡ ಪುರುಷ ಯೋಗಿ ಪುರುಷ ಸಿದ್ಧಿ ಪುರುಷ ಮಹಿಮಾ ಪುರುಷ ಯಾವ ಸೊಲ್ಲಾಪುರ ಜಿಲ್ಲಾ ಮಂಗಳವಾಡ ತಾಲೂಕಿನ ಹೌದು ಸುರಕ್ಷೇತ್ರ ಉರ್ಜಂತಿ ಗ್ರಾಮದೊಳಗೆ ಹಿಂಬಾಗಿ ವಾಸಾಗಿರ್ತಕ್ಕಂತ ಯಾರಿಪ್ಪ ಯಾವ ನನ್ನಪ್ಪ ಮೈಮಾಂತಕ ಮಾಳಿಂಗರ ಮುತ್ತರ ಪವಿತ್ರ ಪಾದಕ್ಕೂ ಕೂಡ ನನ್ನ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಯಾವ ಮಾಳಿಂಗರಾಯ ಮುತ್ತನ 4 ಮಂದಿ ಮಕ್ಕಳು ಇದ್ರು ಸಹಿತ ಯಾರಿಪ್ಪ 4 ಮಂದಿ ಮಕ್ಕಳು ಯಾವ ರೇಪರಾಯ ಬೀರ ಮುತ್ಯ ಸೋಮು ಮುತ್ಯ ಕನ್ನ ಮುತ್ಯ 4 ಮಂದಿ ಮಕ್ಕಳು ಹೊಟ್ಟಿಲ ಹುಟ್ಟಿರ್ತಕ್ಕಂಥ ಮಕ್ಕಳಿದ್ರು ಸಹಿತ ಹೆಚ್ಚಿನ ಪದವಿ ಯಾರಿಗೆ ಸಿಕ್ತ್ರಿ ಸರ ಬೆನ್ನಿಲೆ ಬಿದ್ದಿರ್ತಕ್ಕಂಥ ಸಾಕಿದ ಮಗನಿಂದ ಖ್ಯಾತಿ ಪಡೆದಿರ್ತಕ್ಕಂಥ ಯಾರಿಪ್ಪ ಯಾವ ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕಿನ ಯಾವ ವನ್ನಟಿಗಿ ಗ್ರಾಮದೊಳಗ ಹೌದು ತಂದೆ ವೆಂಕಣ್ಣಗೌಡ ತಾಯಿ ಶಿವಲಿಂಗಮ್ಮ ಪುಣ್ಯ ಉದರದೊಳಗೆ ಜನಿಸಿ ಬಂದು ಯಾವ ಸಿಂದಗಿ ಗಡಿಯಾರ ನಾಡಿನಲ್ಲಿ ಶುದ್ಧಟಿಯನ್ನ ಗೈದು ಹೌದು ಯಾವ ನೀರ ಮೇಲಿನ ಬೆಣ್ಣೆಯನ್ನು ತೆಗೆದು ಅಂಗೈ ಒಳಗೆ ಅಡಿಗೆ ಮಾಡಿ ಕೊಣ್ಣೂರು ಕರೆ ಸಿದ್ದೇಶ್ವರ ಊಟ ಮಾಡಿಸಿರ್ತಕ್ಕಂತ ಯಾರಿಪ್ಪ ಯಾವ ಕಣಿಗಿನ ಮಾಡುದು ಕರ್ತೃ ಎಂದೇ ಖ್ಯಾತಿ ಪಡೆದಿರ್ತಕ್ಕಂತ ಹೌದು ಯಾವ ಇದೇ ವಿಜಯಪುರ ಜಿಲ್ಲಾ ನೂತನ ತಿಕೋಟ ತಾಲೂಕಿನ ಸುರಕ್ಷೇತ್ರ ಬಿಜ್ಜರ್ಗಿ ಗ್ರಾಮದೊಳಗೆ ಎಂಬಾಗಿ ವಾಸಾಗಿರ್ತಕ್ಕಂತ ಯಾರಿಪ್ಪ ಬಿಜ್ಜರ್ಗಿ ಬುಳರಾಯ ಮುತ್ತನ ಪವಿತ್ರ ಪಾದಕ್ಕೂ ಕೂಡ ನನ್ನ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಯಾವ ನನ್ನ ದಿವ್ಯ ಜ್ಞಾನಕ್ಕೆ ಜೊತೆಯಾಗಿ ಬೆಳಗಿ ಹೌದು ನನ್ನಲ್ಲಿರ್ತಕ್ಕಂಥ ಜ್ಞಾನದ ಕತ್ತಲೆಯನ್ನು ಹೊಡೆದೊಳಿಸಿ ಜ್ಞಾನದೊಳಗೆ ನಡೆಸಿ ತಂದಿರ್ತಕ್ಕಂಥ ಯಾರಿಪ್ಪ ಮೇಲಾಗಿ ನನ್ನ ಮೇಲಿಗೆ ಒಡೆಯ ನೆನೆಸಿಕೊಂಡಿರ್ತಕ್ಕಂಥ ಯಾವ ಅಜ್ಞಾನದ ದಾರಿಯನ್ನು
ಬಿಟ್ಟು ಸುಜ್ಞಾನದ ದಾರಿಗೆ ಹಚ್ಚಿರ್ತಕ್ಕಂತ ಯಾರಿಪ್ಪ ಯಾವ ಇದೇ ಜಾಲುವಾದಿ ಗ್ರಾಮದೊಳಗೆ ಹಿಂಬಾಗಿ ವಾಸಾಗಿದಿರ್ತಕ್ಕಂತ ಹೌದಾ ಯಾವ ಹಾಲಿನಂತ ಮನಸ್ಸುಳ್ಳ ಹಾಲ ಮರಡಿ ಸಿದ್ದೇಶ್ವರನ ಸಂಧಿಗೆ ಸಾವಿರ ಸಲ ನಮಸ್ಕರಿಸುತ್ತ ನಮಸ್ಕರಿಸುತ್ತ ಅದಕ್ಕೆ ಇವತ್ತಿನ ದಿವಸ ಏನಾಗ್ಯದಪ್ಪ ಅಂತ ಕೇಳಿದ್ರ ಏನಾಗ್ಯದ್ರಿ ಸರ ಯಾವ ಶರಣಪ್ಪನ ಸಂಧಿ ಮನಿಯವರು ಮಾಮ ನಾ ಅಂದ್ರೆ ನಡೀತದ ಸರ್ ನೀ ಮಾಮ ಅಂದಿರ್ಬೇಕಲ್ಲಿ ಆಯ್ತು ಇವತ್ತು ಏನ್ ಮಾಡ್ಯಾರಪ್ಪ ಅಂತ ಕೇಳಿದ್ರ ಏನ್ ಮಾಡಿದಾರಿ ಸರ ಇವತ್ತು ಮನಿ ಕಟ್ಟಿ ವಾಸ್ತು ನಿಮಿತ್ತವಾಗಿ ಹೌದೌದು ಮನಿ ಒಳಗೆ ಇವತ್ತು ಗುರುವಿನ ಬರಮಾಡಿಕೊಂಡಾರ ಬರ್ಮಾಡಕ್ ಬಂದಾರಿಪ್ಪ ಗುರುವಿನೇ ಯಾಕೆ ಬರಮಾಡಿಕೊಂಡಾರಪ್ಪ ಅಂತ ಕೇಳಿದ್ರ ರೊಕ್ಕ ಹೆಚ್ಚಗ ಮನಿ ಕಟ್ಟ್ಯಾನ ಏ ಯಾಕೆ ಬರ್ಮಾಡ್ಕೊಂಡ್ರಿ ಸರ್ ರೊಕ್ಕ ಹೆಚ್ಚಾಗಿದ್ದಪ್ಪ ಅಂತಂದ್ರ ಅವ್ರು ಇಲ್ಲಿ ಗುರುವಿನ ಬರಮಾಡ್ಕೊಂಡು ವಡ್ಡಿ ಒಳಗೆ ತರುವ ಅವಶ್ಯಕತೆ ಇರ್ಲಿಲ್ಲ ಏನ್ ಮಾಡ್ಬೇಕಾಗಿತ್ತು ರೊಕ್ಕ ಹೆಚ್ಚಾಗಿತ್ತಂದ್ರ ರೊಕ್ಕ ಹೆಚ್ಚಾಗಿದ್ದಪ್ಪ ಅಂತಂದ್ರ ಅದನ್ನ ಆಟ ಬ್ಯಾರೆ ಅದ ಮುಂದಿನ ಸಂದಿಗೆ ಹೇಳ್ತೀನಿ ನನಗೆ ಅದು ರೊಕ್ಕದ್ದು ಮುಂದಿನ ಸಂದಿಗೆ ಯಾಕಪ್ಪ ಅಂತ ಕೇಳಿದ್ರ ಹೌದೌದು ಇವತ್ತು ಮನಿ ಒಳಗ ಗುರು ಬಂದು ಪಾದ ಹಾಕಿ ಹೋದ್ಲಪ್ಪ ಅಂತ ತಿಳ್ಕೊ ಏನಾಗ್ತದ್ರಿ ಸರ ನಮ್ಮ ಮನಿ ಒಳಗೆ ಇರ್ತಕ್ಕಂಥ ದುಷ್ಟ ಶಕ್ತಿಗಳು ಹೊರಗೆ ಹೋಗ್ತದ ದೈವ ಶಕ್ತಿ ಮನಿ ಒಳಗೆ ಉಳಿತು ಅಂತಕ್ಕಂಥ ಮಾತು ಹೇಳ್ಬೇಕಾಗ್ಯದ ಹೌದೌದು ಹೌದು ಅದಕ್ಕೆ ಮನಿ ಒಳಗ ಗುರುವಿನ ಬರಮಾಡ್ಕೊಂಡಾರ ಇವತ್ತು ಜಾಗರಣೆ ನಿಮಿತ್ತವಾಗಿ ಏನ್ ಮಾಡಿದಾರಿಪ್ಪ ಚಂತನ ಗುರುವಿನ ಜಾತ್ರೆಗೆಲ್ಲ ಗುರುವಿನ ಮನಿ ಒಳಗೆ ಬರಮಾಡ್ಕೊಂಡು ಹೌದಾ ಮುಂದ ನಾಳೆ ಊಟ ಅದ ನಾಳೆಗೆ ಅದು ಊಟ ನಾಳೆ ಅದ ಸರ ಬೆಳಿಗ್ಗೆ ಯಾಕಪ್ಪ ಅಂದ್ರೆ ನೀವು ಮೂರುಚೆದಲ್ಲಿ ಇರ್ತದ ಊಟ ಯಾಕೆ ಇವತ್ತು ನಾಳೆಗೆ ಅದ ತಪ್ಪು ಮಾಡ್ಯಾನ ಅಣ್ಣ ಇತ್ತು ಕರೆ ಆದ್ರ ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರೆ ಇವತ್ತು 2 ಒಡ್ಡಿ ಒಳಗೆ ಶಿವಸ್ಥಾನಗಳನ್ನ ಬರಮಾಡ್ಕೊಂಡಾರ ಹೌದೌದು ಅವು ಯಾವ್ಯಾವ ಅಂತಕ್ಕಂಥದ್ದು ಈಗಾಗಲೇ ನಮ್ಮ ಸರಿಜೋಡಿ ಕಲಾವಂತರು ಹೇಳ್ಯಾರ ಸರ್ಕಲ್ ಹೇಳಿದಾರ ಯಾಕಪ್ಪ ಅಂತ ಕೇಳಿದ್ರೆ ನಾವು ಹೇಳ್ಬೇಕಾಗಿದೆ ಯಾಕ ದುಡಿಲಕ್ ಬಂದೀವಿ ಅದ್ರ ಒಳಗೆ ಮತ್ತೊಬ್ರು ಹೇಳ್ಯಾರ ಅಂದ್ರೆ ನಾವು ಬಿಡಾಕ್ ಬರಂಗಿಲ್ಲ ಹೌದೌದು ಎಲ್ಲಿ ತನಕ ಟಾಂಗ ಹೊಡಿದ್ರಿ ಬಸ್ ಸ್ಟ್ಯಾಂಡ್ ತನಕ ಅದಕ್ಕೆ ಇರ್ಲಿ ಆ ಟಾಂಗ ಹೊಡಿಬೇಕು ನಾವು ಅದಕ್ಕೆ 2 ಒಡ್ಡಿ ಒಳಗೆ ಶಿವಸ್ಥಾನಗಳನ್ನ ಬರಮಾಡ್ಕೊಂಡಾರ ಹೌದೌದು ಯಾವ್ಯಾವಪ್ಪ ಅಂತ ಕೇಳಿದ್ರ ಯಾವ್ರಿ ಸರ ಯಾವ ಕಲಬುರಗಿ ಜಿಲ್ಲಾ ಅಫಜಲ್ಪುರ ತಾಲೂಕಿನ ಯಾವ ಬಡದಾಳ ಗ್ರಾಮದ ನಿಂಗರಾಯ ಮುತ್ತೇಟೋಲಿನ ಕಲಾ ಗಾಯನ ಸಂಘ ನಮ್ಮ ಚನ್ನಣ್ಣವ್ರ ಮೇಳ ಹೌದು ಯಾಕಪ್ಪ ಅಂತ ಕೇಳಿದ್ರ ಶ್ರೇಷ್ಠ ಕಲಾವಂತರ ಮೇಳ ದೊಡ್ಡ ಕಲಾವಂತರು ಯಾವ ಅನುಭವಿ ಮೇಳ ಅದ ನುರ್ತೇರಿದ ಮೇಳ ಅದ ಅದಕ್ಕೆ ಅವ್ರು ನಮ್ಮ ಸರಿಜೋಡಿ ಕಲಾವಂತರು ಇವತ್ತು ಬಂದಾರ ಏನು ನಮ್ಮದು ಯಾವ್ದಪ್ಪ ಅಂತ ಕೇಳಿದ್ರ ನಮ್ಮದು ಯಾವ್ದ್ರಿಪ್ಪ ಯಾವ ಜಾಲುವಾದ ಗ್ರಾಮದ ಹಾಲು ಮರಡಿ ಸಿದ್ದೇಶ್ವರ ಡೋಲಿನ ಕಲಾ ಗಾಯನ ಸಂಘ ನಮ್ಮದು ಇವತ್ತು ಹಿಂಗೆ 2 ಒಡ್ಡಿ ಒಳಗ ಶಿವಸ್ಥಾನದ ನುಡಿಯನ್ನು ಕೇಳಲಕ್ ಕುಡಿತಕ್ಕಂತ ಹೆಂಗ ನಮಸ್ಕಾರ ಮಾಡ್ಬೇಕಾಗ್ಯದ ಪಾದ ಮುಟ್ಟಿ ಮತ್ತೆ ಹೆಂಗ್ ಮಾಡುದು ಸರ್ ಯಾಕಪ್ಪ ಅಂತ ಕೇಳಿದ್ರೆ ಪ್ರತಿಯೊಬ್ಬರು ಪಾದ ಮುಟ್ಟಬೇಕಾದ್ರೆ ಹೊತ್ತು ಮಾಡ್ತದ ಈಗ ಟಂಕ್ ಬೇನಕ್ಕ ಅಂತ ಹೇಳಿ ಸರ್ ಹೊತ್ತೊಂಡಲ್ಲದು ಅದಕ್ಕ ಹೊತ್ತೊಂಡು ಎಲ್ಲರ ಕಾಲು ಹಿಡ್ಕೊಳಕಿರ ಮುಂಚಿತವಾಗಿ ಏನ್ ಮಾಡ್ಬೇಕಾಗ್ಯದ ಹೆಂಗ ನಮಸ್ಕಾರಪ್ಪ ಅಂತ ಕೇಳಿದ್ರ ಹೆಂಗ್ ಮಾಡ್ಬೇಕಾಗ್ಯದ್ರಿ ಸರ ಯಾವ ಪರಮೇಶ್ವರನ ಸ್ವರ್ಪದಲ್ಲಿ ಕುಳಿತಿರ್ತಕ್ಕಂತ ಯಾವ ನನ್ನ ತಂದಿ ಬಳಗಕ್ಕೂ ಸಹಿತ ತಂದಿ ಬಳಗಕ್ಕೂ ಯಾವ ತಾಯಿ ಪಾರ್ವತಿಯ ಸ್ವರ್ಪದಲ್ಲಿ ಕುಳಿತಿರ್ತಕ್ಕಂತ ಯಾವ ನನ್ನ ತಾಯಿ ಬಳಗಕ್ಕೂ ಕೂಡ ತಾಯಿ ಬಳಗಕ್ಕೂ ಕೂಡ ಯಾವ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಸ್ವರ್ಪದಲ್ಲಿ ಕುಳಿತಿರ್ತಕ್ಕಂತ ಯಾವ ಅಕ್ಕ ಮಾದೇವಿಯ ಸ್ವರ್ಪದಲ್ಲಿ ಕುಳಿತಿರ್ತಕ್ಕಂತ ಅಕ್ಕ ತಂಗಿಯರಿಗೂ ಮತ್ತು ಅಣ್ಣ ತಮ್ಮಂದಿರಿಗೂ ಅಕ್ಕರೆಯ ನಮಸ್ಕಾರಗಳನ್ನ ತಿಳಿಸುತ್ತಾ ನನ್ನ ಕಡೆಯಿಂದ ನಮಸ್ಕಾರಗಳನ್ನ ಹೇಳುತ್ತಾ ನಿನ್ನ ಕಡೆ ಮತ್ತೆ ಬ್ಯಾರೆ ಅದ ನೀವು ತಿಳಿಸಿದ್ರಿ ನಾ ಹೇಳದೆ ಅಷ್ಟೇ ಅದಕ್ಕೆ ನಂದು ಮತ್ತೆ ನಿನ್ನ ನಮಸ್ಕಾರ ಬೇರೆ ಅದೇನ ಹೌದು ನಮ್ಮದು ಬೇರೆ ಅದ ಸರ್ ಅದಕ್ಕ ಇನ್ನೊಂದು ನನ್ನ ಕೂಡಿರ್ತಕ್ಕಂಥ ಆತ್ಮೀಯ ದೈವಕ್ಕೆ ಇನ್ನೊಂದು ಕೇಳ್ಕೊಳ್ಳೋದಪ್ಪ ಏನ್ ಕೇಳ್ಕೊಬೇಕಂದ್ರಿ ಸರ ಯಾಕಪ್ಪ ಅಂತ ಕೇಳಿದ್ರ ಹೌದು ಈ ಒಡ್ಡಿ ಒಳಗೆ ಶಿವಸ್ಥಾನದೊಳಗೆ ನುಡಿಸೋದಾಗ್ಲಿ ಹಾಡೋದಾಗ್ಲಿ ಯಾರಿಂದ ಪರ್ಫೆಕ್ಟ್ ಬರಂಗಿಲ್ಲ ತಮ್ಮ ಯಾರಿಂದೂ ಬರಂಗಿಲ್ಲ ಸರ ಯಾಕಪ್ಪ ಅಂತ ಕೇಳಿದ್ರೆ 2 ಮ್ಯಾಲ ಒಳಗ ಹೌದು ಒಡ್ಡಿ ಒಳಗೆ ಶಿವಸ್ಥಾನ ಬಾರಿಸಾಡೋದಾಗಿರ್ಬೋದು ಹಾಡೋದಾಗಿರ್ಬೋದು ಮಾತಾಡೋದಾಗಿರ್ಬೋದು ಲೋಪದೋಷಗಳು ಆಗ್ತಾವ ತಮ್ಮ ಲೋಪದೇಶಗಳು ಸರ್ ತಪ್ಪು ತಡಿಗಳು ಆಗ್ತಾವ ನಾಲಿಗೆ ಎಡುವುದು ಸಹಜ ಅದ ಸ್ಟಾಪ್ ಸರ್ ಯಾಕೋ ತಪ್ಪ ಆಗ್ತದ ಅಂದ್ರೆ ನಿಮ್ನ ಸಂಧಿ ಹಿಡಿದು ಓಡಿಸ್ತೇವ ಯಾಕಂತ ನಾ ಕೇಳ್ತೀನಿ ನಿಮಗ್ ಹಾಡೋರ್ಗಿ ಅಚ್ಚಿಗ ಮೇಳ ಹಾಡೋರ್ಗಿ 10,000 ರೂಪಾಯಿ ನಿಮ್ ಹೆಣಕ್ ಚಂದ ಮಾಡಿ ಇವತ್ತು ರಾತ್ರಿ ಬೆಳತಾಗ ನಿಂತಿಗತ್ ಕಾಯ್ಕೋತ್ ಕುಂತಾರ ನಿಮ್ಮನ್ನ ಅಂದ್ರ ಮುಂದ ಹಾಡೋರ್ಗಿ ಮಾತಾಡೋರ ಕಟ್ಟೆ ಬಡದಾರ ರೊಕ್ಕ ಹೌದು ನೀವೇ ಮಾತಾಡಿ ನೀವೇ ಮುಗಿಸ್ಕೊಂಡ್ ಬಂದೀರಿ ಯಾಕಪ್ಪ ಅಂತ ಕೇಳಿದ್ರ ಯಾಕೆ ತಪ್ಪಾಗ್ತಾವ ಕೇಳ್ತೇವೆ ನಾವು ರೊಕ್ಕ ತಗೊಂಡ್ರೆ ತಪ್ಪಾಗಬಾರದು ರೊಕ್ಕ ತಗೊಳಿಕ್ ತಪ್ಪಾಗ್ಬೇಕು ಅನ್ನೋದು ಅದೇನಿದ್ರಾಗ ರೊಕ್ಕ ತಗೊಂಡ್ರೆ ತಗೊಳ್ರ ತಪ್ಪು ಮಾಡಿದ್ರೆ ನಡೀತದ ಅದಕ್ಕೆ ಹೇಳ್ತೀನಿ ಕೇಳು ರೊಕ್ಕ ಯಾಕೆ ತಗೋಬೇಕಾಗ್ಯದ ಮನಿಯಿಂದಪ್ಪ ಅಂತ ಕೇಳಿದ್ರ ರೊಕ್ಕ ಹೆಚ್ಚಾಗಿರ್ಬೇಕು ಯಾಕಂದ್ರೆ ಯಾವುದೇ ಮ್ಯಾಲೊಳಗೆ ಇವತ್ತಿನ ದಿವಸ ಒಬ್ಬರೇ ಕಲಾವಿದರು ಇಲ್ಲ ಒಬ್ರೇ ಇಲ್ರಿ ಯಾಕಂದ್ರೆ ಎಲ್ಲಾ ಊರಿಂದ ಕರ್ಕೊಂಡು ಬರ್ಬೇಕಾಗ್ಯದ ಭಾರಿ ಶಾಡ್ಲಾಕ ಕಲಾವಿದ್ರ ಅದು ನಿನ್ ಸಲುವಾಗಿ ಕರ್ಕೊಂಡ್ ಬರ್ಕೈತಿಲ್ಲ ರೊಕ್ಕ ತಗೊಳ್ಳೋದು ಏನ್ ನೀವು ಬಂದಿರ್ ನೋಡು
ನಿಮಗ್ ಮುಂಜಾನೆ ಎದ್ದಿದ್ದು ಕೊಡ್ಲಾಕ ರೊಕ್ಕ ಮುಗಿಸ್ಕೊಂಡ್ ಬಂದೀವಿ ನಾವ್ ಇದನ್ನ ನಮಗ್ ಕೊಡ್ಲಾಕ ಇಲ್ಲೇ ಎಲ್ಲ ಒಂದ್ ಮಾತು ಕೇಳ್ತೀನಿ, ಇಲ್ಲೇ ಶರಣಪ್ಪ ಕೂತಾರ. ಹಾ ರೊಕ್ಕ ಏಟ್ ಮಾತಾಡಿ ಏಟ್ ಮುಗಿಸ್ಯಾರ, ಎರಡು ಮ್ಯಾಲಿಗೆ ಬಂದ್ ಹೇಳ್ತೀನಿ 10,000 ರೂಪಾಯಿ ಮುಗಿಸ ನನ್ನ ಕಿವಿಯಾಗ ಹೇಳ ನಗಳೆ ಹೇಳ್ತೀನಿ. ಎರಡು ಮ್ಯಾಲೊಳಗೆ ಹಳೆಯದರು ಮಾವದರು ಸುಮ್ಮ ಲಗಾಮ್ ಕಟ್ಟಿಲಾಕತ್ತಾರ. ಇಲ್ಲ ಸರ್ 10,000 ಬಿಟ್ಟಿಲ್ಲ ಅವ್ರು ನೀವು. ಅದಕ್ಕ ಇರ್ಲಿ ಮಾವದಂತೆ ಸುಮ್ಮಂದ್ ಹಾಡ್ಲಿಲ್ಲ ನೀನು. ಮತ್ ಸುಮ್ಮನೆ ಬಂದಿ ಒಟ್ಟಿ ಹೊಲ ಕೇಳಿದ್ರು ಚನ್ನೋಣ ಅಲ್ಲಿಂದ ಇಲ್ಲಿಗೆ ಬರ್ಬೇಕಾದ್ರ ರೊಕ್ಕ ತೋಳರ್ ಬಂದ್ರ ಎಷ್ಟು ರೇಟ್ ಅದಾವ್ರ ಅವ್ರು ತಗೊಂಡು ಮೊದಲು ಬಂದ ಹಾಡಿಗಾರ ಅದನ್ನ ವಿಚಾರ ಮಾಡ್ಕೊ. ಈಗ ಹೆಂಗ ಬಂದಾರ ಒಳಗಿನ ಮತ್ತೆ ಬೇರೆನೇ ಅದು ಬೇರೆ. ಅದಕ್ಕೆ ಇರ್ಲಿ ಬಹಳ ಮಾತಾಡ ಬೇಡ. ಹೌದೌದು ಯಾಕ ನೇರವಾಗಿ ವಿಷಯ ಕಡೆ ಬರುತ್ತಮ್ಮ ಬರೋಣ. ಅದಕ್ಕೆ ಎರಡು ಒಡ್ಡಿ ಹೊಲಗ ಶಿವಸ್ಥಾನದೊಳಗ ಲೋಪದೋಷಗಳಾಗ್ತವತ್ತಮ್ಮ. ಆಗ್ತಾವ ಸರ. ಅದಕ್ಕ ಹಂಸ ಪಕ್ಷಿಯ ಮುಂದ ಒಂದು ಪಾತ್ರೆ ಒಳಗ ಹಾಲ ಒಂದು ಪಾತ್ರೆ ಒಳಗ ನೀರ್ ಹಾಕಿಟ್ಟಾಗ ನೀರ್ ಅಂತಕ್ಕಂಥದ್ರ ಬದಿಗೊತ್ತೆ ಹಾಲಂತಕ್ಕಂಥದ್ದು ಹೆಂಗ್ ಸ್ವೀಕಾರ ಮಾಡ್ತದ ನೋಡು. ಹೌದೌದು ಉಳಿತಕ್ಕಂಥ ನನ್ನ ಆತ್ಮೀಯ ದೈವ ಎರಡು ಮ್ಯಾಲ ತಪ್ಪಂತಕ್ಕಂಥದ್ದು ಬದಿಗೊತ್ತಿ ಒಪ್ಪನ್ನು ಸ್ವೀಕಾರ ಮಾಡ್ತಾರೆ ಹೊತ್ತುಕೊಂಡವರಿಗೆ ಅಂತಕ್ಕಂಥ ಆತ್ಮಶೋಟ್ರು ಕೈ ಮುಗಿದು ಕೇಳ್ಕೊಳ್ಳುತ್ತಮ್ಮ. ಹೌದು ಕೇಳ್ಕೊತ್ತ. ಅದಕ್ಕ ಯಾಕಪ್ಪ ಅಂತ ಕೇಳಿದ್ರ ಯಾಕ್ರಿಪ್ಪ ಒಂದು ಮಾತು ನೆನಪಿಗೆ ಬರ್ತತ್ತಮ್ಮ. ಹೆಂಗ್ ಬರ್ತಾವ್ರಿಪ್ಪ ಒಂದು ಮಾತ ಹೆಂಗಪ್ಪ ಅಂತ ಕೇಳಿದ್ರ ಹೌದೌದ ವಿದ್ಯೆ ಕಲಿತೊಡೆ ಇಲ್ಲ ಬುದ್ಧಿ ಕಲಿತೊಡೆ ಇಲ್ಲ. ವಿದ್ಯೆ ಕಲಿತೊಡೆ ಇಲ್ಲ ಬುದ್ಧಿ ಕಲಿತೊಡೆ ಇಲ್ಲ. ಹೌದು ಉದ್ಯೋಗ ಮಾಡಿದೊಡಿಲ್ಲ. ಗುರುವಿನ ಸಮ್ಮುಖವಿಲ್ಲದಿಲ್ಲ ಸರ್ವಜ್ಞ ಅಂತ ಹೇಳ್ತಾರೆ ಜ್ಞಾನಿಗಳು. ಧ್ಯಾನಿಗಳು ಯಾಕೆ ಮಾತನ್ನ ಹೇಳ್ತಾರಪ್ಪ ಅಂತ ಕೇಳಿದ್ರ ಯಾಕೆ ಹೇಳ್ಬೇಕಾಗಿದ್ರಿ ಸರ? ಇವತ್ ನಾವು ನೀವು ಮಾನವ ಜನ್ಮಕ್ಕ ಹುಟ್ಟಿ ಬಂದ ಬಳಿಕ ಏನು ಮಾಡ್ಬೇಕಾಗಲ್ಲ? ಎಷ್ಟು ಸಾಲಿ ಕಲಿತು ಶಾಣೆಯಾಗಿ ಬೆಳೆದ್ರು ಸಹಿತ ಇವತ್ತು ಪುರಾಣ ಪಂಡಿತ ಜ್ಞಾನಿ ಆಗಬೇಕಾಗಿತ್ತಪ್ಪ ಅಂತಂದ್ರ ಏನು ಮಾಡ್ಬೇಕಾಗಿದ್ರಿಪ್ಪ? ಇವತ್ತು ನೌಕರಿ ತಗೊಂಡು 1,00,000 ರೂಪಾಯಿ ಪಗಾರ ತಗೊಂಡು 3 ಅಂತಸ್ತಿನ ಬಿಲ್ಡಿಂಗ್ ಕಟ್ಕೊಂಡು ಮನಿ ಒಳಗೆ ಕೂತ್ರು ಸಹಿತ ಯಾವ ಹಾಲು ಮರಡಿ ಸಿದ್ದೇಶ್ವರನ ಆಶೀರ್ವಾದ ಇಲ್ಲದ್ರೆ ಏನೂ ಆಗಲ್ಲ ಅಂತಕ್ಕಂಥ ಮಾತು ಸಬದ ಕೈ ಎತ್ತಿ ಹೇಳುತ್ತ. ಹೌದು ಹೌದು. ಅದಕ್ಕ ಏನೈತ್ರಿಪ್ಪ? ಯಾಕಪ್ಪ ಅಂತ ಕೇಳಿದ್ರ ಹೌದು ಈಗಾಗಲೇ ನಮ್ಮ ಸರಿಜೋಡಿ ಕಲಾವಂತರು ಕೂರ್ಗಿ ಕೊಳ ಕಟ್ಟ್ಯಾರ್ತಮ್ಮ. ಕೂರ್ಗಿ ಕೊಳ ಕಟ್ಟ್ಯಾರ. ಮೇಲಾಗಿ ಯಾವ ಚನ್ನಣ್ಣನ ಮ್ಯಾಲೊಳಗ ಮಾತಾಡಕ್ ಬಂದಿರ್ತಕ್ಕಂಥ ಸರ್ ಯಾರಪ್ಪ ಅಂತ ಕೇಳಿದ್ರ ಯಾರಿಪ್ಪ? ಯಾವ ಕೋರಳಿ ಗ್ರಾಮದ ಯಮನು ಮಾಸ್ತರ್ ಅವ್ರು ಬಂದಾರ. ಯಮನು ಸರ್ ಬಂದಿದಾರ. ಯಾಕಪ್ಪ ಅಂತ ಕೇಳಿದ್ರ ಹೌದೌದು ಅವರು ಢಾಲ ಕಾರ್ಯಕ್ರಮಗಳ ನಿರ್ಣಯಕಾರದಾರ ಮೇಲಾಗಿ ಢಾಲ ಗೆದಿಸ್ ಕಳ್ಸಂತಾರು. ಯಾಕಪ್ಪ ಅಂತ ಕೇಳಿದ್ರ ಅವ್ರು ಕೆಲವೊಂದು ಮ್ಯಾಲಗಳಿಗೆ ಯಾಕ ಎಲ್ಲಾ ತೋಲಿ ಕಾರ್ಯಕ್ರಮದೊಳಗ ಢಾಲಿನ ನಿರ್ಣಯ ಮಾಡ್ಲಕ್ಕೂ ಹೋಗ್ತಾರ. ಅಂತ ದೊಡ್ಡ ಕಲಾವಿದರು ನಮ್ಮ ಜೊತೆ ಬಂದಾರ. ಅನುಭವಿ ಕಲಾವಿದರು ಅದಾರ. ಯಾರಿಗೆ ವಯಸ್ಸು ಜಾಸ್ತಿ ಆಗಿರ್ತಾವ ಅವ್ರಿಗೆ ಅನುಭವ ಜಾಸ್ತಿ ಇರ್ತದ. ಅನುಭವ ಜಾಸ್ತಿ ಇರ್ತದ ಸರ್. ಇವತ್ತು ಅನುಭವದ ಅಡಿಗೆ ಹೆಂಗ್ ಬಿತ್ತಿರ್ತಾರ ಮುಂದಿನ ಸಂಧಿಗೆ ಅಂತಕ್ಕಂಥದ್ದು ಮುಂದಿನ ಸಂಧಿಗೆ ಗೊತ್ತಕ್ಕಂತಮ್ಮ ಗೊತ್ತಕ್ಕದ. ಇದಕ್ಕಿಂತ ಮುಂಚಿತವಾಗಿ ಏನ್ ಕೇಳ್ಬೇಕಾಗ್ಯದ ಸರ್ಗೆ? ಸರ್ ಸುತ್ತೂರದೊಳಗ ಮಾತಾಡ್ಕೊಂತ ಒಂದು ಮಾತು ಮಾತಾಡಿದ್ರು. ಏನ್ ಮಾತಾಡಿದ್ರಿಪ್ಪ ಸರ್? ಯಾವ ನನ್ನಪ್ಪ ಉಗುರುವಣ್ಣ ದೇವರ, ಉರಿಮಾರಿ ದೇವರ, ಗಾಂಧಿಕೌಡ ದೇವರ, ಗಾರುಡು ಗಿದ್ದ ದೇವರ, ಯಾವ ಲಿಂಗ ವೀರಣ್ಣ ದೇವರ ವರ್ಣನೆ ಮಾಡೋ ಸಂದರ್ಭದೊಳಗ ಏನ್ ಮಾತಾಡಿದ್ರು ಸರ್? ಜೀವಘಾತಕ ದೇವರ, ಜೀವಕ ಮುನಿ ದೇವರ ಹಿಂಗ ವರ್ಣನೆ ಮಾಡ್ಕೊತ ಹೋಗು ಸಂದರ್ಭದೊಳಗ ಸೋಮಘಾತಕ ದೇವರ ಅಂತ ಹೇಳಿದ್ರು. ಸೋಮಘಾತಕ ದೇವರ ಅಂತ ಹೇಳಿ ವರ್ಣನೆ ಮಾಡಿದ್ರು. ಬೀರ್ ದೇವರಿಗೆ ವರ್ಣನೆ ಮಾಡಿದ್ರು. ಬೀರ್ ದೇವರಿಗೆ ವರ್ಣನೆ ಮಾಡಿದ್ರು. ಅವಾಗ ಏನಾಯ್ತ್ರಿಪ್ಪ? ಜೀವಘಾತಕ ದೇವರಪ್ಪ ಅಂತಂದ ಬಳಿಕ ಮುತ್ಯ ಮಾಳಿಂಗರಾಯಗ ಹುಲಿ ಹಾಲು ತರ್ಲಾಕ ಕಳಿಸದೊಳಗ ಅಲ್ಲಿ ಜೀವ ಹೊಡಿಬೇಕಂತಕ್ಕಂಥದ್ದು ವಿಷಯ ಗುರುವಿ ಶಿಷ್ಯನ ಚೆಕ್ ಮಾಡ್ಬೇಕಾಗಿತ್ತಲ್ಲಿ. ಹೌದು, ಜೀವ ಹೊಡ್ಯಾಕ ಕಳಿಸಿಲ್ಲ ಅವೇ ನಂಗ. ಅದಕ್ಕೆ ಜೀವಕ ಮುನಿ ದೇವರತ್ತ ಕರ್ದಾರ. ಹೌದು, ಅದಕ್ಕೆ ಕರ್ದಾರ. ಅದಕ್ಕೆ ಸೋಮಘಾತಕ ದೇವರ ಅಂದ್ರ ಈ ಪದದ ಅರ್ಥ ನಮಗೆ ತಿಳಿದಿಲ್ಲ. ಅದಕ್ಕೆ ಮುಂದಿನ ಸಂಧಿಗೆ ಹೇಳ್ತಾರ ಅನುಭವಿ ಕಲಾವಿದರ ಆತ್ಮವಿಶ್ವಾಸ ಐತಿ. ಸೋಮಘಾತಕತ್ತ ಬೀರ್ ದೇವರಿಗೆ ಯಾಕೆ ಕರೆದ್ರು ಆ ಪದಕ್ಕೆ ಅರ್ಥ ಏನು? ಎದ್ರ ಸಲುವಾಗಿ ಕರೆದ್ರು. ಹೌದು. ಅದಕ್ಕೆ ನಮ್ಮದೇನು ಕ್ವಶನ್ ಇಲ್ಲ ಸರ್. ಅದು ನೀವು ಮಾತಾಡಿದ್ರ ಒಳಗೆ ವಿಷಯ ಅದ. ಅದ್ರ ಬಿಚ್ಚ ಹಿಂಗ ಹೇಳಿದ್ರೆ ನಮಗೂ ಒಪ್ಪಿಗೆ ಅದ. ಅದಕ್ಕೆ ಬಾಳ ಮಾತಾಡಿ ಬಾಳ ಹೇಳಿ ದೈ ಕೊಜ್ಜೋಗದು ಬೇಡ. ಲಾಸ್ಟಿಗೆ ಒಂದು ಮಾತಂದ್ರ ಸರ್ ಏನಂದ್ರು ಇರ್ಲಿ. ಯಾಕಪ್ಪ ಅಂತ ಕೇಳಿದ್ರ ಬಾಳ ಮಾತು ಯಾಕ ಇದ್ದೂರ ಮಾತು ಬಾಳ ಆಗಬಾರ್ದು. ಅಲ್ಲಿಂದ ಬಂದಾರ ಹಿರಿ ಕಲಾವಿದ್ರ ಅನುಭವಿ ಮಾತು ಕೇಳ್ಬೇಕಂತ ಹೇಳಿ ಇಲ್ಲ ಅಲ್ಲಿಂದ ಬಂದಾರ ಮರ್ಯಾದೆ ಕೊಟ್ಟಿದ್ದಾರೆ ಸರ್ಗೆ. ಸರ್ ಏನಂದ್ರಪ್ಪ ಅಂತ ಕೇಳಿದ್ರ ಲಾಸ್ಟಿಗೆ ಮಾತಾಡ್ಕೊತ ಬಂದು ಏನ್ ಬಂದ್ರು ಸರ್? ಯಾಕಪ್ಪ ಅಂತ ಕೇಳಿದ್ರಿ ಇವತ್ತು ಪಳೆಯದೊಳಗ ಕುಡಿಯಪ್ಪ ಅಂತಂದ ಬಳಕ ಇದು ನಮ್ಮ ಊರವ್ರು ಅನ್ನೋದು ಬಿಡ್ರಿ, ನಿಮ್ಮ ಊರವ್ರು ಅನ್ನೋದು ಬಿಡ್ರಿ. ಏನಾಗ್ತದ? ಹಾಡೋದೇ ಮಾತಾಡೋದೇ. ಈ ಮಾತು ಖುಷಿ ಆದ್ರೆ ನಮಗೇನು ಸಿಟ್ಟಿಲ್ಲ. ಯಾಕಪ್ಪ ಅಂತ ಕೇಳಿದ್ರೆ ಗುರುನಾಥನ ಮೇಲೆ ದುಡಿಲಾಕ್ ಬಂದೀವಿ ಅಂದ್ರೆ ಹೊಲದಾಗ ದುಡಿದ್ರೆ ಪಗಾರ ಕೊಡವ. ಹೌದೌದು. ಅದಕ್ಕೆ ಇರ್ಲಿ ಆ ಮಾತ. ಇನ್ನೊಂದು ಹೇಳಿದ್ರೆ ಜ್ಞಾನದ ಜಗಳ ಆಗ್ಬೇಕಾಗ್ಯದ. ಜ್ಞಾನದ ಜಗಳ
ಜಗಳ ಹೆಂಗ್ ಆಗ್ಬೇಕಾಗ್ಯದ ಬಡಿಗೆ ತಗೊಂಡು ಏ ಮಾಸ್ತರ್ ಕೈಗೊಂದು ಆ ಮಾಸ್ತರ್ ಕೈಗ ನಿನ್ ಕೈಗೊಂದು ತಗೋರಿ ನಾವು ಹಿಂಗೊಳ್ತೀವಿ. ಒಂದು ಮಾತು ಹೇಳ್ತೀನಿ ಕೇಳು. ಭರಮಣ್ಣ ಕೆಂಚವನ ಹೊಟ್ಟಿಲೆ ಹುಟ್ಟಾದ ಕ್ರಾಂತಿಯ ಕಿಡಿ ಕಿಡಿ ಕಿಡಿ. ಭರಮಣ್ಣ ಕೆಂಚವನ ಹೊಟ್ಟಿಲೆ ಹುಟ್ಟಾದ ಕ್ರಾಂತಿಯ ಕಿಡಿ. ಹೌದು ಹೌದು. ಬಂದ ಬ್ರಿಟಿಷರ ರುಂಡ ಕಳಿಸಿ ಅನಿಶಾನು ಕಿತ್ತೂರ ಹುಲಿ ಅಂತ ಹೇಳ್ತಾರ. ಹೌದೌದು ಅಂತಾರು ಕಿತ್ತೂರು ಹುಲಿ ಅನ್ಸ್ಕೊಂಡ್ರ ನೀವು ಹಾಗ ನಮ್ಮನ್ನು ರಾಯಣ್ಣ ಬಂಡತನ ಮಾಡಿ ಹೌದು ಕೀರ್ತಿಯನ್ನು ಮುಗಿಲೆತ್ರ ಕುಳಿಸಂತಮ್ಮ ಅಜ್ರಾಮರಾಗಿ ಹೋದ ಹೆಸರೀಗ. ಅದಕ್ಕೆ ಇವತ್ತು ಒಡ್ಡಿ ಒಳಗೆ ಶಿವಸ್ಥಾನದೊಳಗೆ ಜ್ಞಾನದ ಜಗಳ ಆಗ್ಬೇಕಂತ ಹೇಳ್ಯಾರ. ಹಾ ಧ್ಯಾನದ ಜಗಳ ಆಗ್ಬೇಕಂದ್ರೆ ಎಂತದ ಆಗ್ಬೇಕ ಧ್ಯಾನದ ಜಗಳ ಸರ್. ಅದಕ್ಕೆ ಮುಂದಿನ ಸಂಧಿಗೆ ನಮ್ಮ ಶ್ರೇಷ್ಠ ಕಲಾವಿದರು ಏನು ವಿಷಯವನ್ನು ಪ್ರತಿಪಾದನೆ ಮಾಡ್ತಾರ ಸರ್ ಬರೋದ ಜಗಳ ತಗೊಂಡೇ ಬಂದಾರ. ಇಲ್ಲ ಯಾಕಪ್ಪ ಅಂತ ಕೇಳಿದ್ರೆ ಜ್ಞಾನದ ಜಗಳ ಅಂತ ಮೊದ್ಲೇ ಹೇಳ್ಯಾರ. ದೊಡ್ಡ ಕಲಾವಿದರು ಅದಾರ ನಮ್ಮನ್ನ ಕರ್ಕೊಂಡ್ ಹೋಗ್ತಾರ ನಮ್ಮೂರ್ ಬಂದಾರ ಮರ್ಯಾದೆ ಕೊಡೋಣ ನಾವಂದೇವಿ. ಅಲ್ಲ ಮಾತಾಡೋದು ಹೆಂಗಪ್ಪ ಅಂತ ಕೇಳಿದ್ರ ನಾವು ದಿನ ಸಂಧಿಗೆ ಮತ್ತೆ ಬಹಳ ಮಾತಾಡಿ ಯಾಕಂದ್ರೆ ನಮ್ಮ ಊರನವ್ರಿಗೆ ಊರಾಣಿಗೆ ಬ್ಯಾಸರ ಆಗಬಾರ್ದು. ಅದು ಕರೆಕ್ಟ್ ಸರ್ ಮಾತಿಗೆ ಮಾತು ಅಷ್ಟೇ. ಅದಕ್ಕೆ ಇರ್ಲಿ ಮತ್ತೆ ನಾವು ಸಣ್ಣವ್ರು ಕರ್ಕೊಂಡ್ ಹೋಗ್ಬೇಕಾಗಿತ್ತು ಸರ್. ಯಾಕಂತ ಕೇಳಿದ್ರೆ ಕರ್ಕೊಂಡು ಹೋಗ್ತಾರೋ ಬಿಡ್ತಾರೋ ಮುಂದಿನ ಸಂಧಿಗೆ ಗೊತ್ತಕ್ಕದ ಅಡ್ವಾನ್ಸ್ ಮಾತಾಡಂಗಿಲ್ಲ. ಕರ್ಕೊಂಡ್ ಹೋಗ್ತಾನ್ರಿ ಅಣ್ಣ. ಅದಕ್ಕೆ ಇರ್ಲಿ ಬಹಳ ಮಾತಾಡಿ ದೈವಿಕ ಜಗದು ಬೇಡ. ವೈನಿ ಬರೋದಾಗ ಜಗಳ ಚಾಲು ಮಾಡ್ಯಾನ ಮಗನ ನೀ ಹೊರಗೋತಿ ಮಾದೇವ ಮಾಸ್ತಾರ. ಅದಕ್ಕೆ ಲಗ್ನ ಮಾಡಿ ಹೊರಗೆ ಹಾಕ್ತಾರೋ ಲಗ್ನ ಮಾಡ್ಲಾರ ಹೊರಗೆ ಹಾಕ್ತಾರೋ ಮುಂದಿನ ಸಂಧಿಗೆ ಮಾತಾಡುವಂತವ. ಹೌದಾ ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರೆ ಏನು ವಿಷಯ ಪ್ರತಿಪಾದನೆ ಮಾಡ್ತಾರ ಏನು ಪ್ರಶ್ನೆ ಕೇಳ್ತಾರೋ ಏನು ವಿಷಯ ನೀಡ್ತಾರೋ ಹೌದು ಇಟ್ಟು ಹೆಂಗ ಕೂರ್ಗಿಕೊಳ್ಳ ಕಟ್ಟಾರ ಅವ್ರ ಮುಂದೆ ಹೆಂಗ್ ಹೋಗ್ತಾರ ಬೆಳೆಸಾಲ ಹಾಕೋತಾಗ ಬೆಳೆಸಾಲ ಹೊಡ್ಕೊತ ಹೋಗುನಂತಕ್ಕಂಥ ಮಾತನ್ನ ಹೇಳಿ ಹೇಳುತ್ತಾ ಯಥಾ ಪ್ರಕಾರ ನಾಲ್ಕು ನುಡಿ ಚಾಲದ ಸರ್ಜೋಡಿ ಕಲಾವಂತ್ರಿ ಪಾಳೆ ಹೋಗ್ತಾವ ಸಭಾ ಶಾಂತದಿಂದ ಆಲಿಸಬೇಕಾಗಿ ಮತ್ತೊಮ್ಮೆ ಮಗದೊಮ್ಮೆ ವಿನಂತಿಸಿಕೊಳ್ಳುದು. ಹೌದು.